ಹೇ ಎವ್ರಿವಾನ್, ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ಥಂಬ್ನೈಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೇನೆ. ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಬೇಕಾದ್ರೆ ಹೇಗೆ ಥಂಬ್ನೈಲ್ ಮೊಬೈಲಲ್ಲಿ ಈಸಿಯಾಗಿ ಮಾಡೋದು ಅಂತೇಳಿ. ಅಂದರೆ ಈ ಥಂಬ್ನೈಲು ನೀವು ಹೇಗೆ ಹಾಕ್ತೀರೋ ಆವಾಗ ನಿಮ್ಮ ವಿಡಿಯೋ ಕ್ಲಿಕ್ ಆಗುತ್ತೆ, ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ವೈರಲ್ ಆಗುತ್ತೆ ಕೂಡ ವಿಡಿಯೋ. ಯಾಕಂತ ಹೇಳಿದರೆ ನಿಮ್ಮ ಥಂಬ್ನೈಲ್ ತುಂಬ ಅಟ್ರ್ಯಾಕ್ಟಿವ್ ಆಗಿದ್ದರೆ ಎಲ್ಲರೂ ಕೂಡ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನೋಡ್ತಾರೆ, ಇಂಥದ್ದು ಇದರೊಳಗೆ ಏನಿರಬಹುದು ಅಂತೇಳಿ ಕೂಡ ಅವರಿಗೆ ಒಂದು ಡೌಟ್ಸ್ ಇರ್ತದೆ, ಇದೊಳ್ಳೆ ಇನ್ಫಾರ್ಮೇಷನ್ ಇರ್ಬೋದು ಅಂತೇಳಿ. ನೋಡಿ, ಈ ರೀತಿ ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾ ಇದ್ದೇನೆ. ಪಿಕ್ಸ್ಲ್ಯಾಬ್ ಅಂತೇಳಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಮತ್ತು ಇಲ್ಲಿ ಶೇಪ್, ಇಲ್ಲಿ ಪ್ಲಸ್ ಇತ್ತಲ್ಲ ಸೈನು, ಅಲ್ಲಿ ಹೋಗಿ ಶೇಪ್ಸಲ್ಲಿ ನೀವು ಯಾವ ಶೇಪ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕಲರ್ಸ್ ಹಾಗೆ ಗ್ರೇಡಿಯಂಟ್ ಕಲರ್ ಉಂಟು, ನಾರ್ಮಲ್ ಕಲರ್ ಕೂಡ ಉಂಟು. ನೋಡಿ ಹೀಗೆ ಇಲ್ಲಿ ವೈಟ್ ಕಲರ್ ಉಂಟಲ್ಲ ಡಾಟ್, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಈಗ ಪುನಃ ಪ್ಲಸ್ ಸೈನಿಗೆ ಹೋಗಿ ಅಲ್ಲಿ ಟೆಕ್ಸ್ಟ್ ಅಂತ ಉಂಟು, ಈ ಟೆಕ್ಸ್ಟ್ ಡಬಲ್ ಟ್ಯಾಪ್ ಮಾಡಿದರೆ ಅದು ಟೆಕ್ಸ್ಟ್ ಓಪನ್ ಆಗುತ್ತೆ. ಸೊ ಅದನ್ನು ಡಿಲೀಟ್ ಮಾಡಿ ಮತ್ತು ನೀವು ಟೈಪ್ ಮಾಡಿ. ನಾನೀಗ ಹಾಕ್ತೇನೆ ಥಂಬ್ನೈಲ್ ಹೇಗೆ ಮಾಡೋದು ಅಂತೇಳಿ, ಅದನ್ನೇ ಹಾಕ್ತೇನೆ. ನೋಡಿ, ಟೈಪ್ ಮಾಡ್ತಾ ಇದ್ದೇನೆ. ಹೇಗೆ ಮಾಡುವುದು, ಥಂಬ್ನೈಲ್ ಮಾಡುವುದು ಹೇಗೆ ಹಾಕಿ ಓಕೆ ಕೊಟ್ಟರೆ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಅದು ಹೇಗೆ ಶೇಪ್ ನಿಮಗೆ ಬೇಕೋ ಆ ರೀತಿ ಮಾಡ್ಬೋದು. ಇಲ್ಲಿ ಕೂಡ ಎಷ್ಟು ನೀವು ರೊಟೇಟ್ ಕೂಡ ಮಾಡ್ಬೋದು. ಅಲ್ಲಿ ನೀವು ಕ್ರಾಸ್ ಉಂಟಲ್ಲ ಒಂದು, ಅದನ್ನು ರೊಟೇಟ್ ಮಾಡಿ ಅದು ಎಲ್ಲಿ ಅದನ್ನು ಟಚ್ ಮಾಡಿದರೆ ಅದು ರೊಟೇಟ್ ಆಗುತ್ತೆ. ಹೀಗೆ ನಮಗೆ ಥಂಬ್ನೈಲ್ ಮಾಡೋದು ಹೇಗೆ ಅಂತ ಉಂಟಲ್ಲ, ಅದರ ಕಲರ್ಸನ್ನು ಹೇಗೆ ಚೇಂಜ್ ಮಾಡೋದು ಅಂತ ಹೇಳಿ. ನೋಡಿ, ಇಲ್ಲಿ ಸೈಜ್, ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಉಂಟಲ್ಲ, ಅಲ್ಲಿ ನೀವು ಟಿ ಅಂತ ಹೇಳಿ ಉಂಟು, ಅದನ್ನು ಕ್ಲಿಕ್ ಮಾಡಿದರೆ ನೀವು ಸೆಲೆಕ್ಟ್ ಮಾಡೋದು. ಇಲ್ಲಿ ಮತ್ತು ಕಲರನ್ನು ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ನಾನು ಯಾವ ಕಲರ್ ಆಗ್ಬೋದು ಅಂತೇಳಿ ಚೆಕ್ ಮಾಡ್ತೇನೆ. ನೋಡಿ, ಇಲ್ಲಿ ನಾನು ಯಾವ ಕಲರನ್ನು ಕೂಡ ಮಾಡ್ಬೋದು. ಈಗ ನೀವು ಬೋಲ್ಡ್, ಬಿಯಲ್ಲಿ ಹೋಗಿ ಬೋಲ್ಡ್ ಸೆಲೆಕ್ಟ್ ಮಾಡಿ, ಇಲ್ಲಿ ರೈಟ್ ಮಾರ್ಕ್ ಉಂಟಲ್ಲ ರೈಟ್ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿದರೆ ಬೋಲ್ಡ್ ಆಗುತ್ತೆ. ಇದೊಂದೊಂದೇ ಮಾಡುವಂಥದ್ದು. ಈಗ ನಾವೀಗ ಶೇಪ್ಸಲ್ಲಿ ಮಾಡಿದ್ದು, ಶೇಪ್ ಸೆಲೆಕ್ಟ್ ಮಾಡಿದಲ್ವಾ, ನಮಗೆ ಶೇಪಲ್ಲಿ ಬೇಡ, ಬೇರೆ ಆಪ್ಷನ್ ಕೂಡ ಉಂಟು, ತೋರಿಸ್ತೇನೆ. ನಾವು ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಮತ್ತು ಒಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ಇದನ್ನು ನಾವು ಫಸ್ಟಿಗೆ ಕರೆಕ್ಟಾಗಿ ಇಟ್ಕೊಳ್ಬೇಕು. ನೋಡಿ, ಇಲ್ಲಿ ಆಪ್ಷನ್ ಬಂದುಬಿಟ್ಟು ಎ ಉಂಟಲ್ಲ, ಅಲ್ಲಿ ನಿಮಗೆ ಎಲ್ಲ ಆಪ್ಷನಿಗೆ ಬರ್ತವೆ. ಈಗ ನೋಡಿ, ಇಲ್ಲಿ ಪ್ಲಸ್ಸಲ್ಲಿ ಪುನಃ ಹೋಗಿ ನೀವು ನೋಡಿ, ಇಲ್ಲಿ ಪುನಃ ಒಂದು ಟೆಕ್ಸ್ಟ್ ಬೇಕು ಅಂತ ಹೇಳಿದರೆ ಇಲ್ಲಿ ಫಿಕ್ಸ್ ಮಾಡಿ. ಇದು ಈಗ ನಾನು ಫಸ್ಟ್ ಇದು ಮಾಡಿದ್ದು ಶೇಪ್ಸಲ್ಲಿ ಕೊಟ್ಟು, ಈಗ ನಾನು ಫಸ್ಟ್ ಟೆಕ್ಸ್ಟ್ ಕೊಟ್ಟು ಅದರಲ್ಲಿ ಹೇಗೆ ಮಾಡೋದು ನೋಡಿ, ಕಲರ್ಸ್ ಹೇಗೆ ಚೇಂಜ್ ಮಾಡೋದು ಅಂತೇಳಿ. ಈಗ ನಾನು ಟೈಪ್ ಮಾಡ್ತೇನೆ, ನಾನು ಮೊಬೈಲಲ್ಲಿ ಈಸಿಯಾಗಿ ಅಂತೇಳಿ ಟೈಪ್ ಮಾಡ್ತಾ ಇದ್ದೇನೆ. ಮೊಬೈಲ್ನಲ್ಲಿ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತೇಳಿ ಅದನ್ನೇ ನಾನು ಥಂಬ್ನೈಲ್ ಕೂಡ ಹಾಕಿದ್ದೇನೆ. ಸೊ ನೀವು ನಾನು ಮಾಡಿದ ಥರ ಥಂಬ್ನೈಲ್ ಮಾಡಿದರೆ ನಿಮಗೆ ಒಂದೇ ದಿವಸದಲ್ಲಿ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ, ಕ್ಲಿಕ್ ಆಗುತ್ತೆ. ನಾನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಿಕ್ಸ್ ಕೂಡ ಹೇಳಿಕೊಡ್ತೇನೆ ಹೇಗೆ ಅಂತೇಳಿ. ನೋಡಿ, ಇದೀಗ ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ನೀವು ಕಲರ್ಸನ್ನು ಸೆಲೆಕ್ಟ್ ಮಾಡಿ. ಆಲ್ರೆಡಿ ಹೇಳಿದ್ನಲ್ಲ, ಅದರಲ್ಲಿ ಯಾವ ಥರ ಸಹ ಆಗ್ಬೋದು. ಈಗ ನಾವೊಂದು ಸ್ಟ್ರಾಕ್ ಅಂತ ಉಂಟು, ಸ್ಟ್ರಾಕಲ್ಲಿ ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡಿ, ಫುಲ್ ಸ್ಟ್ರಾಕ್ ಮಾಡಿ, ಕಲರ್ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟ್ರಾಕಲ್ಲಿ ಕೆಳಗೆ ನೋಡಿ ಅದನ್ನು ಫುಲ್ ಮಾಡಿ. ನಾನೀಗ ಕಲರ್ ಸೆಲೆಕ್ಟ್ ಮಾಡಿದ್ದೇನೆ, ಯಾವ ಕಲರ್ ಬೇಕು ನೀವು ಆ ಕಲರಲ್ಲೇ ನೋಡಿ ಸ್ಟ್ರಾಕ್ ಈ ರೀತಿ ನೋಡಿ, ಹೀಗೆ ಬೇಕು ಅಂತ ಹೇಳಿದರೆ ಹೀಗೆ ಮಾಡ್ಬೋದು. ನೋಡಿ, ಅದು ಸ್ಟ್ರಾಕ್ ಅಂತ ಆಪ್ಷನ್ ಉಂಟಲ್ಲ ಅಲ್ಲಿ. ಮತ್ತು ಇಲ್ಲಿ ನೀವು ಇನ್ನೂ ಟೆಕ್ಸ್ಟ್ ನೆಕ್ಸ್ಟ್ ಕೂಡ ಹಾಗೆ. ಈಗ ನಾನು ಇದರಲ್ಲಿ ಪಿಕ್ಚರನ್ನು ಸೆಲೆಕ್ಟ್ ಮಾಡ್ತೇನೆ. ಆವಾಗ ನಿಮಗೆ ಯಾವುದು ನೀವು ಆಲ್ರೆಡಿ ಏನಾದರೂ ಮಾಡಿಟ್ಟಿದ್ದರೆ ನಿಮ್ಮ ಗ್ಯಾಲರಿಯಲ್ಲಿ ಇದ್ದರೆ ನೀವು ಅದನ್ನು ಮಾಡ್ಬೋದು. ನಾನು ಕೆಲವೊಂದು ಥಂಬ್ನೈಲ್ ಮಾಡಿಟ್ಟದುಂಟು, ಅದನ್ನೇ ತೋರಿಸ್ತೇನೆ ಗ್ಯಾಲರಿಯಿಂದ ಹೇಗೆ ತೆಗೆದು. ನೋಡಿ, ಹೀಗೆ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಲ್ಲಿ ನೀವು ಫಿಕ್ಸ್ ಮಾಡ್ಬೋದು. ನೋಡಿ, ನೋಡಿ
ಹೀಗೆ ಈ ರೀತಿ ಮಾಡ್ತಾ ಇದ್ದೇನಲ್ಲ, ಅದೇ ರೀತಿ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನೀವು ತಮ್ನೈಲಿಗೆ ಅದರಲ್ಲಿ ನೀವು ತಮ್ನೈಲಿಗೆ ಇಮೇಜ್ ನೀವು ಇಲ್ಲಿ 3 ಡಾಟ್ ಉಂಟಲ್ಲ ನಿಮ್ಮ ರೈಟ್ ಸೈಡಲ್ಲಿ, ಆ ಡಾಟಿಗೆ ಹೋದರೆ ಅಲ್ಲಿ ತಮ್ನೈಲ್, ಅದು ಸ್ಟಾರ್ಟಿಂಗಲ್ಲಿ ನಾನು ಹೇಳಲಿಕ್ಕೆ ಮರ್ತೋಯಿತು, ಅದು ಯೂಟ್ಯೂಬ್ ತಮ್ನೈಲ್ ಅಂತ ಆಪ್ಷನ್ ಉಂಟು, ಅದನ್ನು ಸೆಲೆಕ್ಟ್ ಮಾಡಿ. ಇಮೇಜ್ ಸೈಜ್ ಸೆಲೆಕ್ಟ್ ಮಾಡಲಿಕ್ಕೆ ಬರ್ತದೆ. ಓಕೆ ಕೊಟ್ಟಾಗ ಇಮೇಜ್ ಸೈಜ್ ಬರುವಂಥದ್ದು. ನೀವು ಇಲ್ಲಿ ಯಾವುದು ಕೂಡ ಮಾಡ್ಬೋದು. ಮತ್ತೊಂದು ನಿಮಗೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಕೂಡ ಹಾಗೆ, ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಏನೂ ಬೇಡ, ನಿಮ್ಮ ಒಂದು ಫೋಟೋ ನೀವು ಕ್ಲಿಕ್ ಮಾಡಿದರೆ ಬ್ಯಾಕ್ಗ್ರೌಂಡಲ್ಲಿ ನೇಚರ ಯಾವುದು ಏನಾದರೂ ಬ್ಯಾಕ್ಗ್ರೌಂಡ್ ಇರುತ್ತೆ ಅಲ್ವಾ, ಅದನ್ನು ನಿಮಗೆ ಬ್ಯಾಕ್ಗ್ರೌಂಡ್ ತೆಗೆಯೋದು ಹೇಗೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ನೋಡಿದ್ದು ಪಿಕ್ಚರ್ಸ್ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಮತ್ತು ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕೂಡ ಇದನ್ನು ರೀಪ್ಲೇಸ್ಮೆಂಟ್ ಕೂಡ ಮಾಡ್ಬೋದು. ಒಂದು ಪ್ಲೇಸ್ ಬೇಡ ಅಂತಲೇ ಚೇಂಜಸ್ ಮಾಡ್ಬೋದು. ಮತ್ತು ನೀವು ಯಾವುದೋ ಒಂದು ಟೈಪ್ ಮಾಡಿ ನಿಮಗೆ ನೆಕ್ಸ್ಟ್ ಏನಾದರೂ ನಿಮಗೆ ಚೇಂಜ್ ಅದು ಆಚೆ ಈಚೆ ಆಗ್ತದೆ, ಅಂದರೆ ಲಾಕ್ ಅನ್ನೋ ಒಂದು ಆಪ್ಷನ್ ಉಂಟು, ಅದು ಲಾಕ್ ಮಾಡೋದಿದ್ದರೆ ಅದು ಫುಲ್ ಟರ್ನ್ ರೊಟೇಟ್ ಆಗ್ತಾ ಇರ್ತದೆ. ಮತ್ತು ನೀವು ಮಾಡಿಟ್ಟಂತಹ ಸ್ಪೇಸ್ ಕೂಡ ಚೇಂಜ್ ಆಗ್ತದೆ ಪ್ಲೇಸ್. ಅದಕ್ಕೋಸ್ಕರ ಕೂಡ ಹಾಗೆ ನೀವು ಇಲ್ಲಿ 3 ಡಾಟ್ ಉಂಟಲ್ಲ ನಿಮ್ಮ ರೈಟ್ ಸೈಡಲ್ಲಿ, ಆ ಡಾಟಿಂದ ಕೆಳಗೆ ಒಂದು ಲೇಯರ್ ಥರ ಕಾಣ್ತಾವೆ ನೋಡಿ, ಇಲ್ಲಿ ಈಗ ಲೇಯರ್, ಇಲ್ಲಿ ನೋಡಿ ಇಲ್ಲೆಲ್ಲ ಲಾಕ್, ಯಾವುದು ನೀವು ಎಷ್ಟು ಯೂಸ್ ಮಾಡಿದ್ದೀರ ಅದೆಲ್ಲ ತೋರಿಸ್ತದೆ. ಅದು ಲಾಕ್ ಆಪ್ಷನ್ ಉಂಟು ನೋಡಿ, ರೆಡ್ ಕಲರ್ ಆದರೆ ಲಾಕ್ ಆಗ್ತದೆ, ಮತ್ತು ಅದು ಅಲ್ಲಿ ಚೇಂಜಸ್ ಆಗೋದಿಲ್ಲ, ಅಲ್ಲೇ ಇರ್ತದೆ. ಮತ್ತು ಇಲ್ಲಿ ಎಂತ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ, ಅದು ಆಚೆ ಈಚೆ ಆಗೋದಿಲ್ಲ. ಇಲ್ಲಂತ ಹೇಳಿದರೆ ಅದು ನಾವು ಇಲ್ಲಿ ಒಂದು ಗ್ಯಾಲರಿಯಿಂದ ಒಂದು ಫೋಟೋ ಇಟ್ಟಿದ್ದರೆ ಅದು ನೆಕ್ಸ್ಟ್ ಚೇಂಜಸ್ ಮಾಡಲಿಕ್ಕಿದ್ರೆ ಅದು ಕೂಡ ಒಟ್ಟಿಗೆ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಲಾಕ್ ಮಾಡಿದ್ದೇನೆ. ಹೀಗೆ ತಮ್ನೈಲ್ ಮಾಡುವಂಥದ್ದು, ಹೀಗೆ ಅಟ್ರ್ಯಾಕ್ಟಿವ್ ಆಗಿ ನೀವು ಮಾಡಿ. ನೋಡಿ ಇಲ್ಲಿ ತೋರಿಸಿದ್ನಲ್ಲ, ಅದರಲ್ಲಿ ಯೂಟ್ಯೂಬ್ ತಮ್ನೈಲ್ ಆಪ್ಷನ್ ಉಂಟು, ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು. ಮತ್ತು ಇದರ ಬ್ಯಾಕ್ಗ್ರೌಂಡ್ ಕೂಡ ಹಾಗೆ ನೀವು ಮಾಡ್ತೀರಾ, ಬ್ಯಾಕ್ಗ್ರೌಂಡು ನೀವು ಡೌನ್ಲೋಡ್ ಮಾಡಿ ಅದರಿಂದ ಡೌನ್ಲೋಡ್ ಮಾಡಿ ಕೂಡ ಇಟ್ಟಂತಹ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಬೋದು. ಅದು ಕೂಡ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.